ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ ಆಗಿರುತ್ತೆ. ಯಾಕಂತಂದರೆ ಇದರಲ್ಲಿ ನಾವು IUCN ಸ್ಟೇಟಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಬೇಸಿಕ್ಸಿಂದ IUCN ಅಂದರೆ ಏನು, IUCN ಏನು ಕೆಲಸ ಮಾಡುತ್ತೆ, ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು, ಅದಾದಮೇಲೆ ಅದರ ರಿಲೇಟೆಡ್ ಫ್ಯಾಕ್ಚುಯಲ್ ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಅದಾದಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ನ ಕಂಪ್ಲೀಟಾಗಿ ನಾವು ನೋಡ್ಕೊಂಡಿದ್ರೆ ನಮಗೆ ಬೇರೆ ವಲ್ನರೇಬಲು, ನಿಯರ್ ಥ್ರೆಟೆಂಡ್ ಎಲ್ಲದನ್ನೂ ಕೂಡ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಎಕ್ಸಾಮಲ್ಲಿ ನಮಗೆ ಯೂಶ್ವಲ್ ಆಗಿ ನೀವು ನೋಡ್ಕೊಂಡಿದ್ರೆ ಪ್ಯಾಟರ್ನು ಎಂಡೇಂಜರ್ಡು ಮತ್ತು ಕ್ರಿಟಿಕಲಿ ಎಂಡೇಂಜರ್ಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾ ಇರ್ತಾರೆ. ಸೊ ಅದಕ್ಕೆ ಮೇನ್ ಆಗಿ ನಾವು ಅವೆರಡನ್ನೇ ನೋಡ್ಕೊಳ್ಳೋಣ. ಇವೆಲ್ಲದರದ್ದು PDF ನಿಮಗೆ ಬೇಕಾಗಿದ್ರೆ ಇಲ್ಲಿ ಕೊಟ್ಟಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ನಾವು ಕ್ರಿಟಿಕಲಿ ಎಂಡೇಂಜರ್ಡು ಅದಾದಮೇಲೆ ನಾವು ಬೇರೆ ಬೇರೆ ಥರದ್ದು ಸ್ಪೀಷೀಸ್ ನೋಡ್ಕೋಬೇಕು, ಕನ್ಸರ್ವೇಷನ್ ಸ್ಟೇಟಸ್ ನೋಡ್ಕೋಬೇಕು ಅಂತಂದರೆ ಅದಕ್ಕಿಂತ ಮುಂಚೆ IUCN ಅಂದರೆ ಏನು ಅಂತ ನಾವು ತಿಳ್ಕೊಂಡಿರಬೇಕು. IUCN ಅಂತಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಇದಕ್ಕೆ ನಾವೇನಂತ ಕರಿತೀವಿ? IUCN ಅಂತ ಹೇಳ್ಬಿಟ್ಟು ಕರಿತೀವಿ. IUCN ಬಗ್ಗೆ ನಮಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ಫಾರ್ಮ್ ಮಾಡ್ಕೊಂಡಿರೋಂಥದ್ದು 1948 ಒಂದು ಕಾನ್ಫರೆನ್ಸ್ ನಡ್ಕೊಂಡಿತ್ತು. ಆ ಕಾನ್ಫರೆನ್ಸ್ ಹೆಸರು ಏನು ಅಂತಂದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿತ್ತು. ಎಲ್ಲಿ ನಡೆದಿತ್ತು ಅಂತಂದರೆ ಇದು ಫ್ರಾನ್ಸಲ್ಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇನ್ ಫ್ರಾನ್ಸ್. ಸೊ ಆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಏನು ನಡೆದಿತ್ತಲ್ಲ ಅದರ ಅಂಡರಲ್ಲಿ ನಮಗೆ ಇದು IUCN ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು 1948. ಸೊ ಇದರಲ್ಲಿ ಮೆಂಬರ್ಸು ಬರೀ ಕಂಟ್ರೀಸ್ ಆಗಿರಬೇಕು ಅಂತ ಇಲ್ಲ. ಕಂಟ್ರೀಸ್ಗೆ ನಾವೇನಂತ ಹೇಳ್ತೀವಿ? ಸ್ಟೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಸ್ಟೇಟ್ ಅಂತ ಹೇಳಿ ನಾವೇನಾದರೂ ಮೆನ್ಷನ್ ಮಾಡ್ಕೊಂಡಿದ್ರೆ ಅದು ನಮಗೆ ಏನಾಗಿರುತ್ತೆ? ಅದು ನಮಗೆ ಕಂಟ್ರಿ ಆಗಿರುತ್ತೆ. ಸ್ಟೇಟ್ಗಳು ಕೂಡ ಮೆಂಬರ್ ಆಗಿರ್ಬೋದು, ಜೊತೆಗೆ NGOಗಳು ಕೂಡ ಮೆಂಬರ್ ಆಗಿರ್ಬೋದು. ಸೊ ಏನು ನೋಡ್ಕೊಂಡಿದ್ವಿ? IUCN 1948 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೆದಿತ್ತೊಂದು ಫ್ರಾನ್ಸಲ್ಲಿ. ಅದರ ಬ್ಯಾಕ್ ಡ್ರಾಪಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸ್ಟೇಟು ಕೂಡ ಇದರಲ್ಲಿ ಮೆಂಬರ್ ಆಗಿರ್ಬೋದು ಮತ್ತು NGOಗಳು ಕೂಡ ಇದರಲ್ಲಿ ಮೆಂಬರ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಮೇನಾಗಿ ಇದ್ರದ್ದು ಆಬ್ಜೆಕ್ಟಿವ್ಸ್ಗಳೇನು ಅಥವಾ ನಮಗೆ ಮಿಷನ್ಗಳೇನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರಬೇಕು. ಮಿಷನ್ಸ್ಗಳೇನಾಗಿರುತ್ತೆ? ಫಸ್ಟ್ ಮಿಷನ್ ಏನು ಅಂತಂದರೆ ಸೈಂಟಿಫಿಕ್ ರಿಸರ್ಚ್ಗಳೆಲ್ಲ ಏನೇನು ಮಾಡ್ಕೊತಾ ಇರ್ತಾರಲ್ಲ ಅದಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ. ಸೈಂಟಿಫಿಕ್ ರಿಸರ್ಚ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಇದೇನು ಫೀಲ್ಡ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಫೀಲ್ಡ್ ಪ್ರಾಜೆಕ್ಟ್ಸಿಗೆ ಇವರು ಏನು ಮಾಡ್ತಾರೆ ಅಂತಂದರೆ ಮ್ಯಾನೇಜು ಕೂಡ ಮಾಡ್ಕೊತಾರೆ. ಮ್ಯಾನೇಜಸ್ ಫೀಲ್ಡ್ ಪ್ರಾಜೆಕ್ಟ್ಸ್. ಥರ್ಡ್ ಒನ್ ಏನು ಅಂತಂದರೆ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್. ಈ ಪಾಲಿಸೀಸಲ್ಲಿ ನಮಗೆ ಬೇರೆ ಬೇರೆ ಥರದ್ದು ರೆಕಾರ್ಡ್ಸ್ಗಳು ಬರುತ್ತೆ. ಈಗ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಪಾರ್ಟ್ನರ್ಸ್ ಅಂತ ಬರುತ್ತೆ. ಸೈಟೀಸ್ ಅಗ್ರಿಮೆಂಟ್ ಅಂತ ನೀವು ಕೇಳ್ಕೊಂಡಿರ್ಬೋದು. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಲೈಫ್, ಫಾನಾ ಆ್ಯಂಡ್ ಫ್ಲೋರಾ ಅಂತ ಅದಕ್ಕೆ ಸೈಟೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದಾದಮೇಲೆ ನಮಗೆ ರಾಮ್ಸರ್ ಕನ್ವೆನ್ಷನ್ ಇದೆ, ಬಾನ್ ಕನ್ವೆನ್ಷನ್ ಇದೆ. ಈ ಥರ ಬೇರೆ ಬೇರೆ ಕನ್ವೆನ್ಷನ್ಗಳೆಲ್ಲ ಏನೇನು ಇರ್ತಾವಲ್ಲ ಅದರ ರಿಲೇಟೆಡ್ಡು ಡೆವಲಪ್ಮೆಂಟಲ್ಲಿ, ಅದಾದಮೇಲೆ ಅದರ ರಿಲೇಟೆಡ್ಡು ಪಾಲಿಸಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಲ್ಲಿ ಇವರು ಹೆಲ್ಪ್ಫುಲ್ ಮಾಡ್ಕೊತಾ ಇರ್ತಾರೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದು ನಮಗೆ ಏನು ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ಯುನೈಟೆಡ್ ನೇಷನ್ಸಲ್ಲಿ IUCN ಇಂದು ಒಂದು ಮೆಂಬರ್ಶಿಪ್ಪು ಇದೆ. ಅದು ಏನು ಅಂತಂದರೆ ಅಬ್ಸರ್ವರ್ ಸ್ಟೇಟಸ್ ಇದೆ, ಅಬ್ಸರ್ವರ್ ಆಗಿ ಇದೆ. ಅದಾದಮೇಲೆ ಅಬ್ಸರ್ವರ್ ಮತ್ತು ಕನ್ಸಲ್ಟೇಟಿವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಬ್ಸರ್ವರ್ ಹಾಗೂ ಕನ್ಸಲ್ಟೇಟಿವ್ ಸ್ಟೇಟಸ್ ಇದೆ. ಯಾವುದರಲ್ಲಿ ಅಂತಂದರೆ ಯುನೈಟೆಡ್ ನೇಷನ್ಸಲ್ಲಿ. ಯುನೈಟೆಡ್ ನೇಷನ್ಸ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತು. ಯುನೈಟೆಡ್ ನೇಷನ್ಸ್ ಏನು ಆರ್ಗನೈಸೇಷನ್ ಇದೆಯಲ್ಲ ಅದರಲ್ಲೂ ಕೂಡ ನಮಗೆ IUCN ಮೆಂಬರ್ ಆಗಿದೆ ಅಂತಂದರೆ ಅಬ್ಸರ್ವರ್ ಆಗಿದೆ, ಮೆಂಬರ್ ಆಗಿಲ್ಲ, ಅಬ್ಸರ್ವರ್ ಆಗಿದೆ. ಅದ್ರ ಜೊತೆಗೆ ಕನ್ಸಲ್ಟೇಟಿವ್ ಸ್ಟೇಟಸ್ಸು ಕೂಡ ಅದರಲ್ಲಿ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ IUCN ಏನಿದೆಯಲ್ಲ, ನೀವು WWF ಅಂತ ಕೇಳಿರ್ಬೋದು, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ. ವರ್ಲ್ಡ್ ವೈಲ್ಡ್ ಲೈಫ್ ಫಂಡು ಯಾವುದಕ್ಕೋಸ್ಕರ? ಇದು ನೇಚರ್ಗೋಸ್ಕರ. ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಇದೆ. ಅದಾದಮೇಲೆ ಇನ್ನೊಂದು ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್ ಅಂತ ಇದೆ. ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್ ಅಂತ ಇದೆ. ಇವು ಎರಡನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದ್ರಲ್ಲಿ ಇದೇ ಹೆಲ್ಪ್ಫುಲ್ ಆಗಿರುವಂಥದ್ದು. IUCN ಏನಿದೆಯಲ್ಲ ಅದೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋದು ಇದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರು, ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರು. ಇವನ್ನು ಕೂಡ ಇದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ನಮಗೆ IUCN. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ನಾನು ಇಲ್ಲಿ ಹಂಗೆ ಬ್ರ್ಯಾಕೆಟ್ ಥರದ್ರಲ್ಲಿ ಹಾಕಿರ್ತೀನಿ. ಏನು ಮಾಡುತ್ತೆ ಅಂತಂದರೆ ಒಂದು ರಿಪೋರ್ಟ್ ನೋಡಿರ್ಬೋದು ನೀವು, ಏನು ಅಂತಂದರೆ ವರ್ಲ್ಡ್ ಕನ್ಸರ್ವೇಷನ್ ಸ್ಟ್ರಾಟಜಿ ಅಂತ. ವರ್ಲ್ಡ್ ಕನ್ಸರ್ವೇಷನ್ ಸ್ಟ್ರಾಟಜಿ. ಸೊ ಇದೇನು ವರ್ಲ್ಡ್ ಕನ್ಸರ್ವೇಷನ್ ಸ್ಟ್ರಾಟಜಿ ರಿಪೋರ್ಟ್ ಇದೆಯಲ್ಲ
ಈ ರಿಪೋರ್ಟ್ನ ಕೊಡೋದು ಯಾರು? ಈ ರಿಪೋರ್ಟ್ನ IUCN ಜೊತೆಗೆ IUCN ಜೊತೆಗೆ ಯುನೆಸ್ಕೋ ಇಬ್ಬರು ಸೇರಿಕೊಂಡು ನಮಗೆ ಈ ರಿಪೋರ್ಟ್ನ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟು ನಾವು ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ ಬೇಸಿಕ್ಸು ನಾವು ನೋಡ್ಕೊಂಡಿರೋಂಥದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ರೆಡ್ ಡೇಟಾ ಬುಕ್ ಅಂದರೆ ಏನು ಅಂತ, ಆಯಿತಾ? ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ರೆಡ್ ಡೇಟಾ ಬುಕ್. ಇದನ್ನು ನೀವು ನ್ಯೂಸ್ ಪೇಪರಲ್ಲೂ ಕೂಡ ಸುಮಾರು ಸರಿ ನೋಡ್ಕೊಂಡಿರ್ತೀರ. ಸೊ ರೆಡ್ ಡೇಟಾ ಬುಕ್ ಅಂದರೆ ಏನಾಗುತ್ತೆ ಅಂತಂದರೆ ಈ ಥ್ರೆಟನ್ ಆಗಿರುವಂಥ ಸ್ಪೀಷೀಸ್ ಇದಾವಲ್ಲ, ಥ್ರೆಟ್ಟಲ್ಲಿ ಇರುವಂಥ ಸ್ಪೀಷೀಸ್ ಏನೇನಿದಾವಲ್ಲ ಅವುಗಳ ಕಂಪ್ಲೀಟ್ ಲಿಸ್ಟನ್ನ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಈ ರೆಡ್ ಡೇಟಾ ಬುಕ್ಕಲ್ಲಿ. ಸೊ ರೆಡ್ ಡೇಟಾ ಬುಕ್ಕು ಎದ್ರಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಈ ಲಿಸ್ಟು ನಮ್ಗೆ ಹೇಳುತ್ತೆ ಯಾವ ಸ್ಪೀಷೀಸಿನ ಸ್ಟೇಟಸ್ಸು ಎಲ್ಲಿ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮಗೆ ಈ ರೆಡ್ ಡೇಟಾ ಬುಕ್ ಹೇಳುತ್ತೆ. ಅದರ ಜೊತೆಗೆ ಇದರಲ್ಲಿ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ಗಳ ಇನ್ಫಾರ್ಮೇಷನ್ನು ಕೂಡ ಕೊಟ್ಟಿರ್ತಾರೆ. ಎಕ್ಸ್ಟಿಂಕ್ಟ್ ಆಗಿರುವಂಥ ಸ್ಪೀಷೀಸ್, ಎಕ್ಸ್ಟಿಂಕ್ಟ್ ಅಂತಂದರೆ ಇವಾಗ ನ್ಯಾಚುರಲ್ ವೈಲ್ಡ್ ಲೈಫಲ್ಲಿ ಅದರ ಎಕ್ಸಿಸ್ಟೆನ್ಸೇ ಇಲ್ಲ, ಯಾವುದೇ ಥರದ್ದು ಅದು ಇಂಡಿವಿಜುವಲು ಕೂಡ ಇವಾಗ ನ್ಯಾಚುರಲಲ್ಲಿ ನಮಗೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ರೀಸನ್ ಕೊಡುತ್ತೆ, ಕಾರಣ ಕೊಡುತ್ತೆ ಯಾವುದಕ್ಕೋಸ್ಕರ ಎಕ್ಸ್ಟಿಂಕ್ಟ್ ಆಗಿತ್ತು ಅಂತ. ಈಗ ರೀಸನ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಸಿಮಿಲರ್ ಸ್ಪೀಷೀಸು ಅಥವಾ ಸಿಮಿಲರ್ ಹ್ಯಾಬಿಟ್ಯಾಟ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಸ್ಪೀಷೀಸ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೋದು. ಅದರಲ್ಲಿ ಟೋಟಲಾಗಿ ಈ ರೆಡ್ ಡೇಟಾ ಬುಕ್ಕಲ್ಲಿ 9 ಇಂಡಿಕೇಟರ್ಗಳಿದ್ದಾವೆ. 9 ಇಂಡಿಕೇಟರ್ ಅಥವಾ 9 ಕ್ಯಾಟಗರೀಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಯಾವುದ್ಯಾವುದು ಇದು 9 ಕ್ಯಾಟಗರೀಸ್ ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಎಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಎಕ್ಸ್ ಅಂತಂದರೆ ಏನು? ಎಕ್ಸ್ಟಿಂಕ್ಟ್ ಅಂತ. ಈಗ ಸ್ಪೀಷೀಸ್ ಬ್ರ್ಯಾಕೆಟಲ್ಲಿ ಏನಾದರೂ ನ್ಯೂಸ್ ಪೇಪರಲ್ಲಿ ನೀವು ನೋಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲು ಬ್ಲ್ಯಾಕ್ ಬಕ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲಿಗೆ ಇದು ಎಕ್ಸ್ಟಿಂಕ್ಟ್ ಆಗಿದೆ ಸ್ಪೀಷೀಸು ಅಂತಂದರೆ ಅದರಲ್ಲಿ ಎಕ್ಸ್ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂತಂದರೆ ಆ ಸ್ಪೀಷೀಸು ಎಕ್ಸ್ಟಿಂಕ್ಟ್ ಆಗಿದೆ ಅಂತ. ಅದೊಂಥರ IUCN ಸ್ಟೇಟಸ್. ಅದು IUCN ಸ್ಟೇಟಸ್ ಅಂತ ನಾವು ಕರೆಂಟ್ ಅಫೇರ್ಸಲ್ಲಿ ಯಾವಾಗಲೂ ಕೂಡ ನೋಡ್ಕೊತೀವಲ್ಲ, ಇದೆ ಅದು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು EW ಅಂತ ಹೇಳ್ಬಿಟ್ಟು ಕರೀತಾರೆ. EW ಅಂತಂದರೆ ಅದು ಕೂಡ ಎಕ್ಸ್ಟಿಂಕ್ಟು, ಬಟ್ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಷ್ಟೇ. ಅದು ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್. ಫಸ್ಟ್ ಎಕ್ಸ್ಟಿಂಕ್ಟು EX ಅಂತಂದರೆ ಎಲ್ಲೂ ಕೂಡ ಇಲ್ಲ, ಯಾವುದೇ ಥರದ್ದು ಇಂಡಿವಿಜುವಲ್ಲು ಇವಾಗಲೂ ಕೂಡ ಇಲ್ಲ ಅದು. ಬಟ್ EW ಅಂತಂದರೆ ಏನಾಗುತ್ತೆ? ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತಂದರೆ ಅದಿರೋಂಥ ನ್ಯಾಚುರಲ್ ಪ್ಲೇಸ್ ಏನಿರುತ್ತಲ್ಲ ಆ ನ್ಯಾಚುರಲ್ ಪ್ಲೇಸಲ್ಲಿಲ್ಲ, ಬಟ್ ಇವಾಗ ಅದನ್ನು ಕ್ಯಾಪ್ಟಿವಲ್ಲಿ ಅಥವಾ ಅದರ ಪಾಪ್ಯುಲೇಷನಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಏನು ಇಟ್ಕೊಂಡಿರ್ತಾರೆ ಅಲ್ಲಿ ಅದು ಉಳ್ಕೊಂಡಿದೆ ಅಂತ. ಇದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಯಾವುದು ಅಂತಂದರೆ CR ಅಂತ. CR ಅಂತಂದರೆ ಏನು? ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಇವುಗಳ ಲಿಸ್ಟ್ನು ಕೂಡ ನಾವು ನೋಡ್ಕೊಳ್ಳೋಣ. ಕ್ರಿಟಿಕಲಿ ಎಂಡೇಂಜರ್ಡು ಎರಡೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡು ಅವನ್ನೆಲ್ಲ ನೋಡ್ಕೊಳ್ಳೋಣ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ಏನಾಗುತ್ತೆ? ತುಂಬಾ ಜಾಸ್ತಿ ರಿಸ್ಕಲ್ಲಿದೆ ಇದು ಅಂತ. ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಅಂತ ಹೇಳ್ಬಿಟ್ಟು ಕರಿಬೋದು ಇದ್ರದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಆದಮೇಲೆ ಬರುವಂಥದ್ದು ನಮಗೆ EN ಅಂತ. EN ಅಂತಂದರೆ ನಮ್ಗೆ ಏನಾಗುತ್ತೆ? EN ಅಂತಂದರೆ ನಮಗೆ ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಆಗುತ್ತೆ. EN ಅಂತಂದರೆ ನಮ್ಗೆ ಏನಾಗುತ್ತೆ? ಎಂಡೇಂಜರ್ಡ್ ಅಂದರೆ ಈಗ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗುವಂಥ ಚಾನ್ಸಸ್ಸು ಕೂಡ ಇದೆ. ಅದೇ ಥರ ಅದು ನೆಕ್ಸ್ಟು ಎಕ್ಸ್ಟಿಂಕ್ಟ್ ಆಗುವಂಥದ್ದು ಕೂಡ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ VU ಅಂತ ಹೇಳ್ಬಿಟ್ಟು ಆಗುತ್ತೆ. VU ಅಂತಂದರೆ ಏನು? ವಲ್ನರೇಬಲ್ ಅಂತಂದರೆ ಏನು? ಇವುಗಳದ್ದು ಕೂಡ ಎಂಡೇಂಜರ್ಡ್ ಆಗೋದಕ್ಕೆ ತುಂಬ ಜಾಸ್ತಿ ರಿಸ್ಕಲ್ಲಿದೆ, ಇವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಇವುಗಳದ್ದು ಎಲ್ಲ ಸ್ಪೀಷೀಸು ಕೂಡ ನಾವು ಕೆಲವೊಂದು ಸರಿ ಕರೆಂಟ್ ಅಫೇರ್ಸಲ್ಲಿ ಯೂಶ್ವಲಾಗಿ ಡಿಸ್ಕಸ್ ಮಾಡ್ಕೊತಾನೆ ಇರ್ತೀವಿ. ಸೊ ನೀವು ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲಿವರೆಗೂ ಗೊತ್ತಾಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ವಲ್ನರೇಬಲ್ ಆದಮೇಲೆ ಯಾವ್ದು ಬರುತ್ತೆ ಅಂತಂದರೆ NT ಅಂತ ಬರುತ್ತೆ. NT ಅಂತಂದರೆ ನಮ್ಗೆ ಯಾವುದು? NT ಅಂತಂದರೆ ನಿಯರ್ ಥ್ರೆಟನ್ಡ್ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ನಿಯರ್ ಥ್ರೆಟನ್ಡ್ ಅಂತಂದರೆ ಎಂಡೇಂಜರ್ಡ್ ಆಗೋದಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟು ಬರೋವಂಥದ್ದು ನಮಗೆ LC ಅಂತ ಬರುತ್ತೆ. LC ಅಂತಂದರೆ ಏನು? ಲೀಸ್ಟ್ ಕನ್ಸರ್ನ್ ಅಂದರೆ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಇವಾಗ ಏನು ಅದೇನು ರಿಸ್ಕಲ್ಲೆಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು. ಇದಾದಮೇಲೆ ನೆಕ್ಸ್ಟು ನಾವು ಈ ಕಡೆ ಬರ್ಕೊಂಡಿರೋಣ. ನಿಯರ್ ಥ್ರೆಟನ್ಡ್ ಆದಮೇಲೆ ಬರುವಂಥದ್ದು ಯಾವುದು ಅಂತಂದರೆ ನಮಗೆ LC ಅಂತಂದರೆ ಲೀಸ್ಟ್ ಕನ್ಸರ್ನ್ ಆದಮೇಲೆ ಬರುವಂಥದ್ದು ಯಾವುದು ಅಂತಂದರೆ ನಮಗೆ DD ಅಂತ. DD ಅಂತಂದರೆ ಏನು? ಡೇಟಾ ಡೆಫಿಷಿಯೆಂಟ್ ಅಂತಂದರೆ ಏನು? ಡೇಟಾ ಡೆಫಿಷಿಯೆಂಟ್ ಅಂತಂದರೆ ಇದ್ರ ಬಗ್ಗೆ ಕರೆಕ್ಟಾಗಿ ನಮಗೆ ಎಷ್ಟು ಡೇಟಾ ಬೇಕು ಅಷ್ಟು ಡೇಟಾ ಇಲ್ಲ ಅಂತ. ಲಾಸ್ಟಲ್ಲಿ ನಮಗೆ NE ಅಂತ ಬರುತ್ತೆ, ಅದು ನಾಟ್ ಇವ್ಯಾಲ್ಯೂಯೇಟೆಡ್ ಅಂತ ಆಗುತ್ತೆ. ಸೊ ಇದೇ ಥರ ಸ್ಟೇಟಸಲ್ಲೂ ಕೂಡ ಇದು ಇದೇ ಥರ ಹೋಗುತ್ತೆ.
ಅಂದರೆ ಯಾವ ಥರ ಥ್ರೆಟ್ ಜಾಸ್ತಿ ಇರುತ್ತೆ ಆ ಥರ ಇಲ್ಲಿ ಹೋಗ್ತಾ ಇರುತ್ತೆ ಅಂತಂದರೆ ಲೀಸ್ಟ್ ಕನ್ಸರ್ನು, ಅದನ್ನು ನಾವು ಲೀಸ್ಟ್ ಕನ್ಸರ್ನ್ ನಂಬರು. ನೆಕ್ಸ್ಟು ನಿಯರ್ ಥ್ರೆಟೆಂಡಿಂದ ವಲ್ನರೇಬಲು, ಎಂಡೇಂಜರ್ಡು, ಕ್ರಿಟಿಕಲಿ ಎಂಡೇಂಜರ್ಡ್ ಆಗುತ್ತೆ, ಅದಾದಮೇಲೆ ಎಕ್ಸ್ಟಿಂಕ್ಟ್ ಆಗುತ್ತೆ ವೈಲ್ಡಲ್ಲಿ, ಅದಾದಮೇಲೆ ಸ್ಪೀಷೀಸೇ ನಮಗೆ ಉಳ್ಕೊಳ್ಳಲ್ಲ, ಅದನ್ನು ನಾವು ಎಕ್ಸ್ಟಿಂಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಈ ಸ್ಟೇಟಸ್ಗಳ ಮೇಲೆ ಏನು ಮಾಡ್ತಾರೆ ಅಂತಂದರೆ ಯಾವ ಥರ ಪ್ರೊಟೆಕ್ಷನ್ ಇದ್ದಾವೆ ಅವನ್ನು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇವಾಗ ನಾವು ಡೈರೆಕ್ಟಾಗಿ ಎಂಡೇಂಜರ್ಡ್ ಸ್ಪೀಷೀಸು, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಎಲ್ಲದೂ ಕೂಡ ನಾವು ನೋಡ್ಕೊಳ್ಳೋಣ. ಫಸ್ಟು ನಾವು ಇಂಪಾರ್ಟೆಂಟ್ ಇರುವಂಥದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಪಾರ್ಟ್ಸ್ನ ನಾವು ನೋಡ್ಕೊಂಬಿಡೋಣ ಇವಾಗ. ಸೊ ಕ್ರಿಟಿಕಲಿ ಎಂಡೇಂಜರ್ಡಲ್ಲಿ ನಾವು ಫಸ್ಟು ಮ್ಯಾಮಲ್ಸ್ಗಳನ್ನ ನೋಡ್ಕೊಳ್ಳೋಣ. ಯಾವುದ್ಯಾವ್ದು ಮ್ಯಾಮಲ್ಸು? ಸೊ ಲೆಫ್ಟ್ ಸೈಡ್ ಏನು ಬರ್ದಿರ್ತೀನಲ್ಲ ಇವೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥದ್ದು. ಅದಾದಮೇಲೆ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಏನು ಬರ್ದಿರ್ತೀನಿ ಅದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಯಾಕಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ನಮಗೆ ಕಮ್ಮಿ ಸ್ಪೀಸೀಸ್ ಇರ್ತವೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ನ ನಾವು ತಿಳ್ಕೊಂಬಿಟ್ರೆ ಎಂಡೇಂಜರ್ಡ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಮ್ಯಾಮಲ್ಸ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ ಈ ಲಿಸ್ಟಲ್ಲಿ ನಮಗೆ ಫಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಕೊಂಡಾನ ರ್ಯಾಟ್ ಬರುತ್ತೆ. ನೆಕ್ಸ್ಟ್ ನಮಗೆ ಮಲಬಾರ್ ಸಿವೆಟ್, ಕೊಂಡಾನ ರ್ಯಾಟ್, ಮಲಬಾರ್ ಸಿವೆಟ್. ನೆಕ್ಸ್ಟ್ ನಮಗೆ ಕಾಶ್ಮೀರ್ ಸ್ಟ್ಯಾಗ್, ಹಂಗೂಲ್ ಅಂತ, ಪ್ರಾಜೆಕ್ಟ್ ಹಂಗೂಲ್ ಅಂತಲೂ ನೀವು ನೋಡ್ಕೊಂಡಿರ್ಬೋದು, ಕಾಶ್ಮೀರ್ ಸ್ಟ್ಯಾಗು. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ರಿವರ್ ಡಾಲ್ಫಿನ್ ಅಂತ ಬರುತ್ತೆ, ನಮಗೆ ರಿವರ್ ಡಾಲ್ಫಿನ್ ಅಂತ ಬರುತ್ತೆ. ಇನ್ನೊಂದು ಬರುತ್ತೆ ಕಾಶ್ಮೀರ್ ರೆಡ್ ಸ್ಟ್ಯಾಗ್ ಅಂತ, ಅದು ಬಂದ್ಬಿಟ್ಟು ಎಂಡೇಂಜರ್ಡ್ ಇರುತ್ತೆ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಆರ್ಥ್ರೋಪೋಡ್ಸ್. ನೆಕ್ಸ್ಟು ಆರ್ಥ್ರೋಪಾಡ್ಸ್. ಇದು ನಮಗೆ ಬೇರೆ ಬೇರೆ ಸ್ಪೀಸೀಸ್ ಅಂತಂದರೆ ಅವುಗಳ ಕ್ಯಾಟಗರಿಯಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ಎಲ್ಲದೂ ಕೂಡ ನಮಗೆ ಏನಾಗುತ್ತೆ ಅಂತಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇರುತ್ತೆ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ರಾಮೇಶ್ವರಂ ಪ್ಯಾರಾಶೂಟ್ ಸ್ಪೈಡ್ಸ್. ಸೊ ರಾಮೇಶ್ವರಂ ಪ್ಯಾರಾಶೂಟ್ ಸ್ಪೈಡ್ಸ್. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ನೆಕ್ಸ್ಟು ಪೀಕಾಕ್ ಬರುತ್ತೆ. ಸೊ ಇದು ಪೀಕಾಕ್ ಟ್ಯಾರೆಂಟುಲಾ. ಇದು ಕೂಡ ನಮಗೆ ಆರ್ಥ್ರೋಪೋಡ್ಸಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ನೆಕ್ಸ್ಟ್ ನಮ್ಗೆ ಬರುವಂಥದ್ದು ಫಿಶ್ ನಾವು ನೋಡ್ಕೋಬೇಕು ಅಂತಂದರೆ ಫಿಶಸಲ್ಲಿ ನಮಗೆ ಗಂಗಾ ರಿವರ್ ಶಾರ್ಕು. ನೆಕ್ಸ್ಟ್ ನಮ್ಗೆ ಬರುವಂಥದ್ದು ಯಾವುದು ಅಂತಂದರೆ ಪಾಂಡಿಚೇರಿ ಶಾರ್ಕು. ಇದು ನಮಗೆ ಫಿಶಲ್ಲಿ ಬರುವಂಥದ್ದು. ಸೊ ಒಂದು ನಿಮಿಷ ಇದನ್ನು ನಾನು ರಬ್ ಮಾಡಿರ್ತೀನಿ, ಯಾಕಂತಂದರೆ ಲಾಸ್ಟಲ್ಲಿ ಇನ್ನೊಂದು ಕ್ಯಾಟಗರಿ ಇದೆ, ಅದನ್ನು ನೋಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಉಳಿದಿರುವಂಥದ್ದು ಎಲ್ಲದೂ ಕೂಡ ಒಂದೇ ಲಿಸ್ಟಲ್ಲಿ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ಬರುವಂಥದ್ದು ನಮ್ಗೆ ಯಾವುದು ಅಂತಂದರೆ ಆ್ಯಂಫಿಬಿಯನ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನಮಗಾಗುವಂಥದ್ದು ಘಡಿಯಾಲ್. ನೀವು ಕೇಳಿರಬೇಕು, ಕ್ರೋಕೊಡೈಲು. ಅದಾದಮೇಲೆ ನೆಕ್ಸ್ಟ್ ಎರಡು ಬರುವಂಥದ್ದು ನಮಗೆ ವೈಟ್ ಸ್ಪಾಟೆಡ್ ಬುಷ್ ಫ್ರಾಗ್ ಬರುತ್ತೆ, ವೈಟ್ ಸ್ಪಾಟೆಡ್ ಬುಷ್ ಫ್ರಾಗು. ಅದು ನೆಕ್ಸ್ಟ್ ನಮಗೆ ಬಂದ್ಬಿಟ್ಟು ಟೋಡ್ ಸ್ಕಿನ್ಡ್ ಫ್ರಾಗ್. ಇವನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿರಿ, ಇಲ್ಲಾಂತಂದರೆ ನಾವು ವಾಟ್ಸಪ್ ಗ್ರೂಪಲ್ಲಂತೂ ನಾವು ಇದನ್ನು ಶೇರ್ ಮಾಡ್ಕೊಂಡಿರ್ತೀವಿ. ಸೊ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟು ಅಥವಾ ನೆನಪಿಟ್ಕೊಳ್ಳೇಬೇಕು ಆಗಿರುವಂಥದ್ದು. ಈಗ ನೆಕ್ಸ್ಟು ಉಳಿದಿರೋವಂಥದ್ದು ಅಂತಂದರೆ ನ್ಯೂಸ್ ಪೇಪರಲ್ಲಿ ಅವಾಗ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಆ ಟೈಮಲ್ಲೆಲ್ಲ ಮೆನ್ಷನ್ ಮಾಡ್ಕೊಂಡಿರ್ತಾರಲ್ಲ, ಅವನ್ನೆಲ್ಲ ನಾವು ನೋಡ್ಕೊಂಡಿರೋಣ. ಇದರಲ್ಲಿ ಯಾವುದಾದ್ರು ಬಂದಿರುತ್ತೆ ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದು ಸುಮತ್ರನ್ ರೈನೋ, ಇದು ಕ್ರಿಟಿಕಲಿ ಎಂಡೇಂಜರ್ಡು. ಅದಾದಮೇಲೆ ನೆಕ್ಸ್ಟ್ ನಮಗೊಂದು ಬರುತ್ತೆ ನಿಕೋಬಾರ್ ವೈಟ್ ಟೇಲ್ಡ್ ಶ್ರ್ಯೂ. ಇದು ನಮಗೆ ನೆಕ್ಸ್ಟು ಅಂಡಮಾನ್. ಇದು ಕೂಡ ನಮಗೆ ವೈಟ್ ಟೂತ್ ಇರುವಂಥ ಶ್ರ್ಯೂ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಜ್ ರಾಕ್ ರ್ಯಾಟ್ ಅಂತ ಬರುತ್ತೆ. ಅದಾದಮೇಲೆ ಫ್ಲೈಯಿಂಗ್ ಸ್ಕ್ವಿರಲ್ಲು, ಇದು ನಮ್ದಾಫಾ ಫ್ಲೈಯಿಂಗ್ ಸ್ಕ್ವಿರಲ್. ಇದು ಕೂಡ ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ.
ಫ್ಲೈಯಿಂಗ್ ಸ್ಕ್ವಿರಲ್. ಮಿಕ್ಕಿದೆಲ್ಲ ನಾವು ನೋಡ್ಕೊಂಡಿದ್ದೀವಿ. ರೆಪ್ಟೈಲ್ಸಲ್ಲಿ ನಾವು ನೋಡ್ಕೊಂಡಿದ್ದೀವಿ ಘಡಿಯಾಲ್ ಆಗಿರುತ್ತೆ. ಅದಾದಮೇಲೆ ನಾವು ನೋಡ್ಕೊಂಡಿರೋವಂಥದ್ದು ಇಲ್ಲಿ ವೈಟ್ ಸ್ಪಾಟೆಡ್ ಬುಷ್ ಫ್ರಾಗು, ಟೋಡ್ ಸ್ಕಿನ್ಡ್ ಫ್ರಾಗು. ಅದಾದಮೇಲೆ ನಮಗೆ ಇನ್ನೊಂದು ಇಲ್ಲಿ ಬೆಂಗಾಲ್ ರೂಫ್ ಟರ್ಟಲ್ ಅಂತ ಬರುತ್ತೆ, ಅದು ಕೂಡ. ಅದಾದಮೇಲೆ ರಿವರ್ ಟೆರಾಪಿನ್ನು, ಅದು ಕೂಡ. ಅದಾದಮೇಲೆ ಹಾಕ್ಸ್ ಬಿಲ್ ಟರ್ಟಲು, ಅದು ಕೂಡ ಬರುತ್ತೆ. ಅದಾದಮೇಲೆ ಫಿಶಸಲ್ಲಿ ನಾವು ನೋಡ್ಕೊಂಡಿರೋಂಗೆ ಪಾಂಡಿಚೇರಿ ಶಾರ್ಕು, ಗಂಗಾ ಶಾರ್ಕು. ಅದಾದಮೇಲೆ ನಮಗೆ ನ್ಯಾರೋ ಸ್ನೌಟ್ ಸಾ ಫಿಶ್ ಅಂತ ಬರುತ್ತೆ, ಬಟ್ ಅದು ಯೂಶ್ವಲಾಗಿ ಅಷ್ಟೊಂದೇನು ಕೇಳಿರಲ್ಲ. ಇಷ್ಟೊಂದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೀವು ನೆನ್ಪಿಟ್ಕೊಂಡಿದ್ರೆ ಇದರಿಂದ ನೀವು ಎಂಡೇಂಜರ್ಡನ್ನು ಡಿಲೀಟ್ ಮಾಡೋದ್ರಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತದು. ನೆಕ್ಸ್ಟ್ ನಾವು ಕೆಲವೊಂದು ಎಂಡೇಂಜರ್ಡ್ ಸ್ಪೀಷೀಸ್ಗಳನ್ನ ನೋಡ್ಕೊಳ್ಳೋಣ. ಫಸ್ಟ್ ಒನ್ ನಾವು ಬಂದ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಏಷ್ಯಾಟಿಕ್ ಲಯನ್. ಎಂಡೇಂಜರ್ಡ್ ಸ್ಪೀಷೀಸ್ ಕೇಳಿದಾಗ ಅದರ ರಿಲೇಟೆಡು ಎಕ್ಸ್ಟ್ರಾ ಡೀಟೇಲ್ಸ್ಗಳನ್ನು ಕೂಡ ಕೇಳಿರ್ತಾರೆ ನಮಗೆ. ಈಗ ಕ್ರಿಟಿಕಲಿ ಎಂಡೇಂಜರ್ಡ್ ಕೇಳಿದರೆ ಬರೀ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಗೊತ್ತಿದ್ರೆ ನಮಗೆ ತುಂಬ ಸಾಕಾಗಿರುತ್ತೆ. ಬಟ್ ಎಂಡೇಂಜರ್ಡ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಎಕ್ಸ್ಟ್ರಾ ಡೀಟೇಲ್ಸ್ ಗೊತ್ತಿರಬೇಕು. ಸೊ ಇದರಲ್ಲಿ ಫಸ್ಟ್ ಒಂದು ಏಷ್ಯಾಟಿಕ್ ಲಯನ್ ನಾವು ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ? ಫಸ್ಟ್ ಒಂದು ನಮಗೆ ಬಂದ್ಬಿಟ್ಟು ಇದು ಗಿರ್ ನ್ಯಾಷನಲ್ ಪಾರ್ಕ್. ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿರುವಂಥದ್ದು? ಇದು ಗಿರ್ ನ್ಯಾಷನಲ್ ಪಾರ್ಕ್ ಅಂತಂದರೆ ಗುಜರಾತಲ್ಲಿರುವಂಥದ್ದು. ಆಲ್ಮೋಸ್ಟ್ ಇಡೀ ವರ್ಲ್ಡಲ್ಲಿರುವಂಥ ಎಲ್ಲ ಏಷ್ಯಾಟಿಕ್ ಲಯನ್ ಅಂತಂದರೆ ಏಷ್ಯಾಟಿಕ್ ಲಯನ್ ಅಂತ ಏನು ಬರುತ್ತಲ್ಲ ಎಲ್ಲದೂ ಕೂಡ ನಮಗೆ ಬರೀ ಇಂಡಿಯಾದಲ್ಲೇ ನೋಡೋಕ್ಕೆ ಸಿಗುತ್ತೆ. ಅದು ಬರೀ ಗಿರ್ ನ್ಯಾಷನಲ್ ಪಾರ್ಕು ಮತ್ತು ಅದ್ರ ಸುತ್ತಮುತ್ತ ಇರುವಂಥ ಎನ್ವೈರ್ಮೆಂಟಲ್ಲೇ ನಮಗಷ್ಟೇ ನೋಡೋಕ್ಕೆ ಸಿಗುತ್ತೆ. ಇದನ್ನು ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಇದನ್ನು ಡಿಕ್ಲೇರು 2010ಇಂದನೇ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂತಂದರೆ ಅವಾಗಿಂದನೇ ಇದ್ರದ್ದು ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಬರ್ತಾಯಿತ್ತು. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಬೆಂಗಾಲ್ ಟೈಗರ್ ನಮಗೆ. ಸೊ ಬೆಂಗಾಲ್ ಟೈಗರಿಗೆ ಬಿಗ್ ಕ್ಯಾಟ್ ಅಂತಲೂ ಕೂಡ ಕರೀತಾರೆ, ಆಯಿತಾ? ಬೆಂಗಾಲ್ ಟೈಗರಿಗೆ ಬಿಗ್ ಕ್ಯಾಟ್ ಅಂತಲೂ ಕೂಡ ಕರೀತಾರೆ. ಇವುಗಳದ್ದು ಪಾಪ್ಯುಲೇಷನ್ನು ನಮಗೆ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ಎಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ? ಇದು ನಮ್ಗೆ ನೋಡೋಕ್ಕೆ ಸಿಗುವಂಥದ್ದು ನಮಗೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಸೊ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಇದು ನಮಗೆ ನೋಡೋಕ್ಕೆ ಸಿಗುತ್ತೆ. ಇವುಗಳದ್ದು ಕೂಡ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಕಮ್ಮಿ ಆಗಿದೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಅದು ನಮಗೆ ಸ್ನೋ ಲೆಪರ್ಡ್ ಇರುವಂಥದ್ದು. ಇದನ್ನು ಲಾರ್ಜ್ ಕ್ಯಾಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರದ್ದು ಪಾಪ್ಯುಲೇಷನ್ ನಾವು ನೋಡಬೇಕು ಅಂತಂದರೆ ಇದು ಲದಾಖು, ಹಿಮಾಚಲ್ ಪ್ರದೇಶ, ಉತ್ತರಾಖಂಡು, ಅದಾದಮೇಲೆ ವೆಸ್ಟರ್ನು ಮತ್ತು ಈಸ್ಟರ್ನ್ ಪಾರ್ಟು ಏನು ನಮಗೆ ಹಿಮಾಲಯಸ್ ಇದೆಯಲ್ಲ, ಸೊ ಅಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಯಾವುದು ಅಂತಂದರೆ ಇದು ಸ್ನೋ ಲೆಪರ್ಡು. ಇವೆಲ್ಲದಕ್ಕೂ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಥರದ್ದು ಪಾಯಿಂಟ್ಸ್ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದಾರೆ, ಅಂತಂದರೆ ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನಾವು ನೀಲಗಿರಿ ಥಾರ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದೊಂದು ಗೋಟ್ ಸ್ಪೀಷೀಸು. ನೀಲಗಿರಿ ಥಾರ್ ಬಂದ್ಬಿಟ್ಟು ಒಂದು ಗೋಟ್ ಸ್ಪೀಷೀಸ್ ಇದು. ಸೊ ಈ ಗೋಟ್ ಸ್ಪೀಷೀಸ್ ಎಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಯೂಶ್ವಲಿ ಇದು ಕೇರಳ ಸುತ್ತಮುತ್ತ ಇದೆಯಲ್ಲ, ಕೇರಳ, ತಮಿಳ್ನಾಡು ಈ ರೀಜನಲ್ಲಿ ನಮಗೆ ಇದು ನೋಡೋಕ್ಕೆ ಸಿಗುತ್ತೆ. ಬಟ್ ಇದು ಹಾರ್ಮ್ಫುಲ್ ಆಗಿರೋದ್ರಿಂದ ಇದನ್ನು ತುಂಬ ಜಾಸ್ತಿ ಹಂಟೆಲ್ಲ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇದ್ರದ್ದು ಸ್ಪೀಷೀಸು ನಂಬರು ಕೂಡ ಕಮ್ಮಿ ಆಗ್ತಾ ಇದೆ ನಮಗೆ. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಬ್ಲ್ಯಾಕ್ ಬಕ್ ಅಂತಂದರೆ ನೀವು ಅದು ಸಲ್ಮಾನ್ ಖಾನ್ ಹೊಡೆದಿರೋವಂಥದ್ದು ಆ್ಯಂಟಲೋಪ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಅಂತಂದರೆ ಡಿಯರ್ ಥರನೇ ಇರುತ್ತೆ. ಬಟ್ ಇದನ್ನು ನೋಡೋಕ್ಕೆ ನಮಗೆ ಸಿಗುವಂಥದ್ದು ಇಂಡಿಯಾದಲ್ಲೂ ಇದೆ, ನೇಪಾಳಲ್ಲೂ ಇದೆ, ಅದಾದಮೇಲೆ ಪಾಕಿಸ್ತಾನದಲ್ಲೂ ಕೂಡ ನಮಗೆ ಇದು ಸಿಗುತ್ತೆ ನೋಡೋಕ್ಕೆ. ಸೊ ಅದಾದಮೇಲೆ ಕೆಲವೊಂದು ಸ್ಪೀಷೀಸು ಬಾಂಗ್ಲಾದೇಶಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಇಲ್ಲೂ ಕೂಡ ಅದನ್ನು ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮೇನ್ ಆಗಿರುವಂಥದ್ದು ಪೋಚಿಂಗ್ ಅಂತಂದರೆ ಹಂಟಿಂಗ್ ಎಲ್ಲ ಏನು ಮಾಡ್ತಾ ಇರ್ತಾರೆ, ಅದರಿಂದಾಗಿ ಇದ್ರದ್ದು ಪಾಪ್ಯುಲೇಷನ್ ಎಲ್ಲ ತುಂಬ ಕಮ್ಮಿ ಆಗ್ತಾ ಇದ್ದಾವೆ. ಇವನ್ನ ರೀಸೆಂಟಾಗಿ ಅರ್ಜೆಂಟಿನಾದಲ್ಲಿ, ಅದಾದಮೇಲೆ US ಅಲ್ಲೂ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಒನ್ ಹಾರ್ನ್ ರೈನೋಸರಸ್ಸು. ಸೊ ಒನ್ ಹಾರ್ನ್ ರೈನೋಸರಸ್ ಇದಕ್ಕೆ ಇಂಡಿಯನ್ ರೈನೋಸರಸ್ ಅಂತಲೂ ಕೂಡ ಕರೀತಾರೆ. ಇದನ್ನು ಇಂಡಿಯನ್ ರೈನೋಸರಸ್ ಅಂತಲೂ ಕೂಡ ಕರೀತಾರೆ. ಇದನ್ನು ಇಲ್ಲಿ ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಅಂತಂದರೆ ಸುಮತ್ರನ್ ರೈನೋಸರಸ್ ಬಂದ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು. ಬಟ್ ಅದೇ ನಾವು ಒನ್ ಹಾರ್ನ್ ರೈನೋಸರಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಇದು ವಲ್ನರೇಬಲ್. ಸೊ ಅದಕ್ಕೆ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋವಂಥದ್ದು. ಇದು ಮಾತ್ರ ವಲ್ನರೇಬಲ್ ಸ್ಪೀಸೀಸು. ಸುಮತ್ರನ್ ರೈನೋ ಮಾತ್ರ ನಮಗೆ ಏನಾಗುತ್ತೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ ಸ್ಪೀಸೀಸು. ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಇದನ್ನು ನಾವು ಕರೆಂಟ್ ಅಫೇರ್ಸಲ್ಲೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಅದೇನು ಅಂತಂದರೆ ಇದು ಆಫ್ರಿಕನ್ ಎಲಿಫೆಂಟ್ ಸ್ಪೀಸೀಸ್ ಏನಿದೆಯಲ್ಲ ಅವಕ್ಕೆ IUCN ಸ್ಪೀಸೀಸ್ ಇದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆಫ್ರಿಕನ್ ಸವನ್ನಾ ಎಲಿಫೆಂಟ್ ಅಂತ ಏನಿದೆಯಲ್ಲ ಇದನ್ನು ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇನ್ನೊಂದಿದೆ ಅದರಲ್ಲಿ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಅಂತ. ಈ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ನ ಮಾತ್ರ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ.
ಸೊ ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಸುಮಾರು ನಮಗೆ ರೆಡ್ ಲಿಸ್ಟಲ್ಲಿ ನೋಡಬೇಕು ಅಂತಂದರೆ ನಿಯರ್ಲಿ ನಮಗೆ 1.2 ಅಥವಾ 1.3 ಲ್ಯಾಕಷ್ಟು ಸ್ಪೀಷೀಸ್ ಇದ್ದಾವೆ. ಅದರಲ್ಲಿ ಸುಮಾರು ನಮಗೆ ಥ್ರೆಟೆಂಡಲ್ಲಿದ್ದಾವೆ. ಬಟ್ ಇವೆಲ್ಲದೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಯಾಕಂತಂದರೆ ನಮಗೆ ಇದು ಎಕ್ಸಾಮ್ಗೂ ಕೂಡ ಕೇಳ್ತಾ ಇರ್ತಾರೆ. ಬಟ್ ಇದ್ರ ಬಗ್ಗೆ ಕೇಳ್ಕೊಳ್ಳೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಇವುಗಳ PDF ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.